ಇದೇ ನಮ್ಮ ಹಸುಗಳ ಅರಮನೆ. ಎಲ್ಲದಕ್ಕೂ ಮೇವು ಹಾಕಿದ್ದೀನಿ. ಇವಾಗ 11 ಗಂಟೆ 11:30 ಆಗಿದೆ. ಇವಾಗ ಎಲ್ಲ ಮೇಯ್ತಾ ಇದ್ದಾವೆ. 1 ಗಂಟೆ ಆದ ತಕ್ಷಣ ನೀರು ಕುಡಿಸಿ ಮತ್ತೆ ಸ್ವಲ್ಪ ಹೊರಗಡೆ ಸ್ವಲ್ಪ ಹುಲ್ಲಾಕ್ತೀನಿ ಅಷ್ಟೇ. ಅದಾದಮೇಲೆ ಮತ್ತೆ ಮೇವು ಹಾಕೋಕ್ಕೆ ಹೋಗಲ್ಲ. ಅವು 5 ಗಂಟೆ ತನಕ 4:15 ತನಕ ಮಲ್ಕ್ ಮಾಡ್ಕೊಂಡಿರ್ತವೆ. 4:15 5 ಗಂಟೆ ಆದಮೇಲೆ ತಿಂಡಿ ಕೊಟ್ಬಿಟ್ಟು ಹಾಲು ಕರಿತೀವಿ. ಒಳಗಡೆ ಸೈಲೇಜ್ ಇದೆ, ಬನ್ನಿ ಅದನ್ನು ತೋರಿಸ್ತೀನಿ. ಸೈಲೇಜ್ ನಾವು ಮಾಡ್ಕೊಳ್ಳೋದಿಲ್ಲ, ಒಳಗಡೆನೆ ನೋಡಿ. ಸೈಲೇಜು ಅಲ್ಲೇ ಐತೆ ನೋಡಿ. ಅದು 45 ದಿನ ಆಗಿರಲಿಲ್ಲ, 45 ದಿನ ಆಗಿರಲಿಲ್ಲ, ಅದಕ್ಕೆ ಅದನ್ನು ಓಪನ್ ಮಾಡಿರಲಿಲ್ಲ. ಅದು ಅಲ್ಲೇ ಐತೆ. ಕೋಳಿಗಳು ಇಲ್ಲೇ ಕೂತ್ಕೋತವೆ. ಒಂದು 10-15 ಕೋಳಿ, ನಾಟಿ ಕೋಳಿ ಐತೆ, ಇಲ್ಲೇ ಕೂತ್ಕೋತವೆ. ಕ್ಲೀನ್ ಮಾಡಿಲ್ಲ, ಕ್ಲೀನ್ ಮಾಡಬೇಕು. ಸಂಜೆ ಟೈಮ್ ಹೊರಗಡೆ ಕಟ್ಟಾಕ್ತೀವಿ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ನಮ್ಮದು ಹುಲ್ಲು ಮೇದ. ಮತ್ತು ಆ ಕಡೆ ಇರೋದು ಭತ್ತದ ಹುಲ್ಲು. ಇದೇ ನಮ್ಮದು ಕೊಟ್ಟಿಗೆ. ಇದೇ ಮಿಷಿನಲ್ಲಿ ನಾನು ದಿನ ಬೆಳಿಗ್ಗೆ ಟೈಮು ಒಣ ಹುಲ್ಲು ಹಸಿ ಹುಲ್ಲು ತಿನ್ನಲ್ಲ, ಅದನ್ನು ಇದರಲ್ಲೇ ತುರಿದೇ ಹಾಕೋದು. ಆ ಕಡೆ ಇದು ಸೈಲೇಜ್ ಮಾಡೋಕ್ಕೆ ಅಂತ ತಗೊಂಡಿತ್ತು, ಅಲ್ಲಿ ಕಾಣ್ತೈತಲ್ಲ ಅದು. ಆದರೆ ಅದು ಕರೆಕ್ಟಾಗಿ ಅದು ವರ್ಕ್ ಆಗ್ತಾಯಿಲ್ಲ, ಅದಕ್ಕೆ ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದೀನಿ. ಹಸುಗಳಿಗೆ ಒಂದೊಂದಕ್ಕೆ ಒಂದೊಂದು ಹೆಸರಿಟ್ಟಿದ್ದೀನಿ ನೋಡಿ, ಹೇಳ್ತೀನಿ. ಇದು ಎಲ್ಲದಕ್ಕಿಂತ ಹೆಚ್ಚು ಹಾಲು ಕೊಡುತ್ತೆ, ಅದಕ್ಕೋಸ್ಕರ ಇದನ್ನು ರಾಣಿ ಅಂತ ಹೆಸರಿಟ್ಟಿದ್ದೀನಿ ನೋಡಿ. ಅದಕ್ಕೆ ಇನ್ನೊಂದು ಹಸುಗೆ ಇದು ಬೋಳಿ, ಅಂದರೆ ಇದು ತಂದಾಗ್ಲಿಂದ ಕೊಂಬಿರಲಿಲ್ಲ, ಅದಕ್ಕೋಸ್ಕರ ಇದು ಬೋಳಮ್ಮ ಅಂತ ಹೆಸರಿಟ್ಟಿದ್ದೀವಿ ನೋಡಿ. ಇದು ಅದು ರಾಣಿ ಅನ್ನಲ್ಲ, ಆ ರಾಣಿ ಕರು ಇದು. ಇದಕ್ಕೆ ಗುಂಡಕ್ಕಿತ್ತು. ಇವಾಗ ಸ್ವಲ್ಪ ಹುಷಾರು ತಪ್ಪಿರೋದ್ರಿಂದ, ಸಣ್ಣಕ್ಕಾಗಿರೋದ್ರಿಂದ ಮೊದಲೇ ಗುಂಡು ಅಂತ ಹೆಸರಿಟ್ಬಿಟ್ಟಿದ್ದೀನಿ ನೋಡಿ. ಇದು ದೀಪಾವಳಿ ಹಬ್ಬದ ದಿನ ಹುಟ್ಟಿರೋದು, ಅದಕ್ಕೋಸ್ಕರ ಇದನ್ನು ದೀಪವ್ವ ಅಂತ ಹೆಸರಿಟ್ಟಿದ್ದೀನಿ. ಮನೆ ಆ ಕಡೆ ಕರುಗಳಿದೆ, ತೋರಿಸ್ತೀನಿ ನೋಡಿ. ಇದನ್ನು ಕಂಡ್ರೆ ನನಗೆ ಸ್ವಲ್ಪ ಲವ್ ಜಾಸ್ತಿ. ಯಾಕಂದರೆ ಹುಷಾರು ತಪ್ಪಿದಾಗ ಡಾಕ್ಟ್ರು ಬಂದ್ಬಿಟ್ಟು ತೀರೋಗೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟಿದ್ರು. ಅವಾಗಿಂದ ಸ್ವಲ್ಪ ಚೆನ್ನಾಗಿ ನೋಡಿಕೊಂಡು ಆರೋಗ್ಯವಾಗಿ ಇವಾಗ ಇದೆ, ಏನು ತೊಂದರೆ ಇಲ್ಲ. ಅದರಿಂದ ಇದನ್ನು ರುಕ್ಮಿಣಿ ಅಂತ ಹೆಸರಿಟ್ಟಿರೋದು. ಇದು ನೋಡಿ, ಇದು ಗುಂಡಕ್ಕಿತ್ತು, ಆದರೆ ಗುಂಡ ಅಂತ ಹೆಸರಿಟ್ಟಿಲ್ಲ, ಬುಡ್ಡು ಅಂತ ಹೆಸರಿಟ್ಟಿದ್ದೀನಿ. ಬುಡ್ಡ ಅಂದರೆ ಏನು ನನ್ನ ಮೇಲೆ ಕಮೆಂಟ್ ಮಾಡಿ ಹೇಳಿ ನೋಡಿ. ಇದು ಕೊನಗೊಂಡಳಿಂದ ತಂದಿರೋದು, ಅದಕ್ಕೆ ಕೊನಗೊಂಡಳಮ್ಮ ಅಂತ ಹೆಸರಿಟ್ಟಿರೋದು. ಇನ್ನೊಂದು ಆ ಕಡೆ ಕಾಣ್ತಿತ್ತಲ್ಲ, ಅದು ಮನೇಲಿ ಹುಟ್ಟಿರೋ ಕರು. ಅದು ಎಲ್ಲ ಹಸುಗಳನ್ನೂ ಎದುರಿಸ್ಕೊತ್ತೆ, ಅದಕ್ಕೋಸ್ಕರ ಅದನ್ನು ಡಾನಿ ಅಂತ ಹೆಸರಿಟ್ಟಿದ್ರು. ನಿಮಗೆ ಯಾವ ಹೆಸರು ಇಷ್ಟ ಆಯಿತು ಕಮೆಂಟ್ ಮಾಡಿ. ಇಷ್ಟು ನಮ್ಮ ಕೊಟ್ಟಿಗೆ, ಅಂದರೆ ನಮ್ಮ ಹಸುಗಳಿಗೆ ಮಾಡಿರೋ ಜಾಗ. ನಾಳೆ ಇನ್ನೊಂದು ವಿಡಿಯೋದಲ್ಲಿ ನಾನು ಮೇವು ತರ್ತೀನಲ್ಲ, ಅಲ್ಲಿ ಏನೇನು ವಿಶೇಷಗಳು, ಏನೇನು ಯಾವ್ಯಾವ ಥರ ಮೇವು ಹಾಕಿದ್ದೀನಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದು ನಾಳೆ ವಿಡಿಯೋ ಮಾಡಾಕ್ತೀನಿ. ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಯೂಟ್ಯೂಬ್ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆದಷ್ಟು ನನಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾನು ಬೇರೆ ಬೇರೆ ರೀತಿ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಆಗಿ, ಫುಲ್ ವೀಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.